ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಬಂಧುಗಳಿಗೆ ನಮಸ್ಕಾರ. ಒಂದು ವಿಶೇಷವಾದಂಥ ವಿಚಾರ ಅಂತಂದರೆ ದಶಾಭುಕ್ತಿ ಅಂತ ಹೇಳ್ತಾರೆ. ಜಾತಕದಲ್ಲಿ ಸೂರ್ಯಗ್ರಹ ದೆಸೆ 6 ವರ್ಷ ಇರುತ್ತೆ. ಅದು ಏನಾದರೂ ಕೂಡ ಜಾತಕದಲ್ಲಿ ಅಶುಭ ಸ್ಥಾನದಲ್ಲಿದ್ದರೆ, ಅಂದರೆ ಗ್ರಹ ದೇವತೆ ಅಶುಭ ಸ್ಥಾನದಲ್ಲಿದ್ದರೆ ವಿಶೇಷವಾಗಿ 6 ವರ್ಷ ತೊಂದರೆ ಇದೆ. ವಿಶೇಷವಾದಂತಹ ಪೂಜೆ ಪುನಸ್ಕಾರಾದಿಗಳು, ಹೋಮ ಹವನ, ಜಪ, ದಾನ ಮಾಡಿ ಅಂಥೇಳಿ ಹೇಳ್ತಾರೆ. ಆದರೆ ಯಾವುದೇ ಒಂದು ಗ್ರಹ ಅಶುಭ ಸ್ಥಾನದಲ್ಲಿದ್ದರೆ ಅದು ಖಂಡಿತವಾಗಲೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ತೊಂದರೆಯನ್ನು ಕೊಡ್ತಾನೆ ಇರುತ್ತೆ. ಹಾಗಾಗಿ ಆ ಒಂದು 6 ವರ್ಷ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಪೂಜೆ ಪುನಸ್ಕಾರಾದಿಗಳು, ದಾನ ಧರ್ಮ, ತಾವು ಜಪತಪಗಳನ್ನು ಮಾಡ್ಕೋಬೇಕು. ಮತ್ತು ಅದಾದಮೇಲೂ ಕೂಡ, ಅಂದರೆ ಆ ಒಂದು ದೆಸೆ ಮುಗಿದ ಮೇಲೂ ಕೂಡ ಮುಂದಕ್ಕೆ ಪ್ರತಿ ವರ್ಷವೂ ಕೂಡ ಒಂದು ಸೇವೆ ಅಂಥೇಳಿ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಶುಭ ಯೋಗ ಕೊಡ್ತಕ್ಕಂತಹ ಗ್ರಹ ದೆಸೆನಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾಗ್ತವೆ. ಅಂದರೆ ಏನೋ ಒಂದು ಚಿಂತೆ ಕಾಡ್ತಾನೆ ಇರುತ್ತೆ. ಹಾಗಾಗಿ ಒಂದು ಇಷ್ಟು ವರ್ಷ ಅಂಥೇಳಿ ಮಾಡಿಬಿಡಬಾರ್ದು. ಯಾವುದೇ ಒಂದು ಗ್ರಹ ಅಶುಭ ಸ್ಥಾನದಲ್ಲಿದ್ದರೆ ಆ ಗ್ರಹದ ಸೇವೆ ಯಾವಾಗಲೂ ಕೂಡ ಮಾಡ್ತಾ ಇರಬೇಕು. ಮತ್ತು ವಿಶೇಷವಾಗಿ ಹಿಂದೂಗಳಲ್ಲಿ ಒಂದು ವಿಶೇಷವಾದಂಥ ಯೋಗ ಇದೆ. ಏನು ಅಂತಂದರೆ ಪ್ರತಿ ಹಬ್ಬದಲ್ಲೂ ಕೂಡ ನವಗ್ರಹಗಳ ಒಂದು ವಿಶೇಷತೆ ಇದೆ. ಅದನ್ನು ಅಂದರೆ ಹಬ್ಬದ ರೂಪದಲ್ಲಿ ಮಾಡ್ತಾ ಹೋದರೆ ಒಳ್ಳೆ ಫಲಗಳನ್ನು ಪಡಿಬೋದು. ಅದು ಕೇಳಿ ತಿಳಿಬೇಕು. ಯಾವ ಹಬ್ಬದಲ್ಲಿ ಯಾವ ಗ್ರಹ ದೋಷ ಪರಿಹಾರ ಆಗುತ್ತೆ ಅಂತ ಕೇಳಿ ತಿಳಿದು, ಅಂದರೆ ಉದಾಹರಣೆಗೆ ರಥಸಪ್ತಮಿ ದಿವಸ ಸೂರ್ಯನ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಅದನ್ನು ಪ್ರತಿ ವರ್ಷ ಮಾಡಬೇಕು. ಮತ್ತು ರಾಮನವಮಿ, ಶಿವರಾತ್ರಿ ಹಬ್ಬ, ಈ ರೀತಿಯಾಗಿ ವಿಶೇಷವಾದಂತಹ ಹಬ್ಬಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಅದನ್ನು ಯಾವ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಹಬ್ಬ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಕೇಳಿ ತಿಳಿದು ಮಾಡಿದ್ರೆ ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ, ಮತ್ತು ಹಬ್ಬನೂ ಕೂಡ ಮಾಡ್ದಂಗೆ ಆಗುತ್ತೆ. ನಮಸ್ಕಾರ.